ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಧರ್ಮಸ್ಥಳದಲ್ಲಿ ಮೊನ್ನೆಯಷ್ಟೇ ಒಂದು ಘಟನೆ ನಡೆದಿದೆ. ನಿಜಕ್ಕೂ ನಾಚಿಕೆಗೇಡಿನ ಕೆಲಸ ಅಂತ ಹೇಳಬೇಕು. ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಾಲು ಗ್ರಾಮ ಅಂತ ಬರುತ್ತೆ. ಆ ಬೆಳಾಲು ಗ್ರಾಮದ ಕೂಡಲ್ಕೆರೆ ಅನ್ನುವಂತಹ ಒಂದು ಪ್ರದೇಶ, ಅಲ್ಲಿ ಒಂದು ಕಾಡಿದೆ. ಆ ಒಂದು ಕಾಡಲ್ಲಿ ಮಾರ್ಚ್ 22ನೇ ತಾರೀಕು, ಅಂದರೆ ಕಳೆದ ತಿಂಗಳು ಮಾರ್ಚ್ 22ನೇ ತಾರೀಕು ಒಂದು ಹಸುಗೂಸು ಪತ್ತೆ ಆಗುತ್ತೆ. ಹೆಣ್ಣು ಮಗು ಹಸುಗೂಸು ಪತ್ತೆ ಆಗುತ್ತೆ. ಆ ಒಂದು ಪತ್ತೆ ಆದಾಗ ಅದನ್ನು ಪೊಲೀಸ್ ಸ್ಟೇಷನ್ ಅವರು ಅಲ್ಲಿ ಅದನ್ನು ಮಗುವನ್ನು ತೊಗೊಂಡೋಗಿ ಏನು ಮಾಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಕೊಡ್ತಾರೆ. ಆ್ಯಕ್ಚುಲಿ ಮಕ್ಕಳೆಲ್ಲ ಬಂದಾಗ ಅದು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಹೋಗಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ ಅವರು ಅವರಿಗೆ ಕೊಡಬೇಕಾಗುತ್ತೆ. ಆ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಅದನ್ನು ಕೊಟ್ಟಾಗ ಆ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯವರು ಏನು ಮಾಡ್ತಾರೆ, ಪುತ್ತೂರಿನ ವಾತ್ಸಲ್ಯ ಒಂದು ದತ್ತು ಕೇಂದ್ರದ ಧಾಮ ಇರುತ್ತೆ, ಅಲ್ಲಿಗೆ ಮಗುವನ್ನು ಹಸ್ತಾಂತರ ಮಾಡ್ತಾರೆ. ಅಂದರೆ ತಂದೆ ತಾಯಿ ಯಾರು ಅನ್ನೋದು ಪತ್ತೆ ಆಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ವಾತ್ಸಲ್ಯ ಧಾಮ ದತ್ತು ಕೇಂದ್ರಕ್ಕೆ ಮಗುವನ್ನು ಕೊಟ್ಟಿರ್ತಾರೆ. ಆ ನಂತರ ಪೊಲೀಸರು ವಿಚಾರಣೆ ಎಲ್ಲ ನಡೆಸಿದಾಗ ಗೊತ್ತಾಗುತ್ತೆ, ಆ ಒಂದು ಮಗುವಿನ ಎಳೆ ಕಂದ ಏನಿತ್ತು, ಆ ಒಂದು ಹಸುಕೂಸಿನ ತಂದೆ ತಾಯಿ ಬಂದು ಅದೇ ಧರ್ಮಸ್ಥಳದವರು, ಬೆಳಾಲು ಗ್ರಾಮದ ಮಾಯಾ ಪ್ರದೇಶದ ನಿವಾಸಿ ರಂಜಿತ್ ಕೂಡ, ಬರೀ 27 ವರ್ಷ ಅಷ್ಟೇ ಆ ಹುಡುಗನಿಗೆ. ಅವನು ಆ ಮಗುವಿನ ತಂದೆಯಾಗಿರ್ತಾನೆ. ಧರ್ಮಸ್ಥಳದ ಬಳಿಯ ಪಾಂಗಳ ನಿವಾಸಿ ಸುಷ್ಮಿತಾ ಅನ್ನೋಳು ಆ ಒಂದು ಎಳೆ ಕೂಸಿನ ತಾಯಿಯಾಗಿರ್ತಾಳೆ. ಇವರಿಬ್ಬರು ಏನೋ ತಂದೆ ತಾಯಿ ಅಂತಂದರೆ ಮದುವೆ ಆಗಿರೋದಿಲ್ಲ. ಇವರಿಬ್ಬರು ಪ್ರೀತಿಸ್ತಾ ಇರ್ತಾರೆ. ಪ್ರೀತಿಸಿ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸ್ಕೋತಾರೆ ಮದುವೆಗೆ ಮುಂಚೆನೇ. ಬೆಳೆಸ್ಕೊಂಡಾಗ ಸುಷ್ಮಿತಾ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ. ಪ್ರೆಗ್ನೆಂಟ್ ಆದ ನಂತರ ಮಗು 9 ತಿಂಗಳಾಗುತ್ತೆ. ಮಗುವನ್ನು ಕೂಡ ಮಗುವನ್ನು ಹೆತ್ತ ನಂತರ ರಂಜಿತ್ ಹಾಗೂ ಸುಷ್ಮಿತಾ ನಡುವೆ ಒಂದಿಷ್ಟು ಮನಸ್ತಾಪಗಳು ಉಂಟಾದಾಗ ಏನಾಗುತ್ತೆ, ಸುಷ್ಮಿತಾ ಇದ್ದವಳು ಏನು ಮಾಡ್ತಾಳೆ, ಆ ಮಗುವನ್ನು ತೊಗೊಂಡೋಗಿ ರಂಜಿತ್ ಗೌಡನ ಮನೆ ಹತ್ರ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಆ ಒಂದು ಹಸುಗೂಸು ಎಳೆ ಮಗುವನ್ನು ತೊಗೊಂಡೋಗಿ ರಂಜಿತ್ ಗೌಡ, ಹಿಂದೆ ಮಗು ತಾನೆ ಅಂತ ಅಂದ್ಬಿಟ್ಟು ರಂಜಿತ್ ಗೌಡನ ಮನೆ ಹತ್ರ ಇಟ್ಬಿಟ್ಟು ಬಂದ್ಬಿಡ್ತಾಳೆ. ಆ ರಂಜಿತ್ ಗೌಡ ಇದ್ದವನು ಏನು ಮಾಡಬೇಕಿತ್ತು, ಆ ಮಗುವನ್ನ ಕರ್ಕೊಂಡೋಗಿ ಮತ್ತೆ ಸುಷ್ಮಿತನ ಹತ್ರ ಏನೋ ಇದ್ದಾಗಿ, ಫಸ್ಟ್ ಆಫ್ ಆಲ್ ಆ ಹುಡುಗಿದ ತಪ್ಪು, ಎಳೆಕಂದನ್ನು ತೊಗೊಂಡೋಗಿ ಹಾಕಿದ್ದು ಇಬ್ಬರದೂ ತಪ್ಪಿದೆ, ಮಾಡಿರೋದೇ ದೊಡ್ಡ ಕೆಟ್ಟ ಕೆಲಸ. ಅಂಥದ್ರಲ್ಲಿ ಎಳೆ ಮಗುನ ತೊಗೊಂಡೋಗಿ ಆ ರಂಜಿತ್ ಗೌಡನ ಮನೆ ಮುಂದೆ ಇಡ್ತಾಳೆ. ಕೊನೆಗೆ ಆ ರಂಜಿತ್ ಗೌಡ ಆ ಮಗುವನ್ನು ತೊಗೊಂಡೋಗ್ಬಿಟ್ಟು ಕಾಡಲ್ಲಿ, ಎಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬೆಳಾಲು ಗ್ರಾಮದ ಕೂಡಲ್ಕೆರೆ ಒಂದು ಕಾಡಲ್ಲಿ ತೊಗೊಂಡೋಗಿ ಆ ಮಗುವನ್ನು ಇಟ್ಬಿಟ್ಟು ಬಂದ್ಬಿಡ್ತಾನೆ. ಆ ಒಂದು ತಂದೆ ಅನ್ನಿಸ್ಕೊಂಡಂತಹ ವ್ಯಕ್ತಿ ಇಟ್ಬಿಟ್ಟು ಬರ್ತಾನೆ. ಬಂದ ನಂತರ ಆ ಮಗು ಪೊಲೀಸರ ಕೈಗೆ ಸಿಕ್ಕ ನಂತರ ಅದು ಒಂದು ವಾತ್ಸಲ್ಯ ಧಾಮ ದತ್ತು ಕೇಂದ್ರದಲ್ಲಿ ಸದ್ಯಕ್ಕೆ ಮಗು ಇದೆ. ಕೊನೆಗೇನಾಯಿತು, ಪೊಲೀಸ್ ವಿಚಾರಣೆಯಲ್ಲಿ ತಂದೆ ತಾಯಿ ಯಾರು ಅನ್ನೋದು ಬೆಳಕಿಗೆ ಬಂತು. ಇವರಿಬ್ಬರನ್ನ ಕರೆಸಿ ಪೊಲೀಸರು ಚೆನ್ನಾಗಿ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿದಾಗ ನಾವಿಬ್ಬರು ಮದುವೆ ಆಗೋಕ್ಕೆ ಒಪ್ಕೋತೀವಿ ಅಂತ ಅಂದ್ಬಿಟ್ಟು ಈಗ ಅವರು ಒಂದು ದೇವಸ್ಥಾನದಲ್ಲಿ ನಡಗ್ರಾಮ, ಅಲ್ಲಿ ಆ ಹತ್ತಿರದಲ್ಲಿ ನಡಗ್ರಾಮದ ಕುತ್ರೋಡು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇವಾಗ ಮದುವೆ ಆಗಿದ್ದಾರೆ. ಯಾವತ್ತು ಮದುವೆ ಆಗಿದ್ದಾರೆ, ನಿನ್ನೆ ಮೊನ್ನೆಯಲ್ಲಿ ಅವರಿಬ್ಬರು ಮದುವೆಯನ್ನು ಆಗಿದ್ದಾರೆ. ಮದುವೆ ಆಗೋಕ್ಕೆ ಒಪ್ಕೊಂಡು ಇಬ್ಬರು ಕೂಡ ಮದುವೆಯನ್ನು ಆಗಿದ್ದಾರೆ. ವಿಚಾರ ಬಂದು ಆ ಹುಡುಗಿ ಸುಷ್ಮಿತಾ ಅನ್ನೋ ಹುಡುಗಿ ಮಂಗಳೂರಿನಲ್ಲಿ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಸಾಕಷ್ಟು ವರ್ಷಗಳಿಂದ ರಂಜಿತ್ ಸುಷ್ಮಿತಾಳನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರೀತಿ ಮಾಡಿ ಮದುವೆಗೆ ಮುಂಚೆನೇ ಎಲ್ಲ ರೀತಿಯ ಕೆಲಸವನ್ನು ಕೂಡ ಮುಗಿಸ್ಕೊಂಡು ಮಗುವಿನ ಹುಟ್ಟಿಗೂ ಕೂಡ ಕಾರಣರಾಗ್ತಾರೆ. 9 ತಿಂಗಳು ಅವಳು ಕೂಡ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಹೆತ್ತು ಇಬ್ಬರಿಗೂ ಜಸ್ಟ್ ಒಂದು ಮನಸ್ತಾಪ ಆಯಿತು ಅನ್ನುವಂತಹ ಒಂದು ಕಾರಣಕ್ಕೆ, ಮಗುವನ್ನು ಹೆತ್ತ ನಂತರ ಇಬ್ಬರಿಗೂ ಮನಸ್ತಾಪ ಆಯಿತು ಅಂತ ಅಂದ್ಬಿಟ್ಟು ಆ ಹುಡುಗಿ ತೊಗೊಂಡೋಗ್ಬಿಟ್ಟು ಹುಡುಗನ ಮನೆ ಮುಂದೆ ಮಗುವನ್ನು ಇಟ್ಟು, ಆ ಹುಡುಗ ಇನ್ಯಾವ ತಂದೆ ಅನ್ಸ್ಕೊತಾನೋ ಗೊತ್ತಿಲ್ಲ, ತೊಗೊಂಡೋಗ್ಬಿಟ್ಟು ಕಾಡಲ್ಲಿ ಮಗುವನ್ನು ಇಟ್ಟು ಬಂದಿದ್ದಾನೆ. ಈಗ ಪೊಲೀಸರು ಚೆನ್ನಾಗಿ ವಿಚಾರಣೆಯನ್ನು ಮಾಡಿದಾಗ ನಾವಿಲ್ಲ ಮದುವೆ ಆಗ್ತೀವಂತ ಹೇಳಿ ಸದ್ಯಕ್ಕೆ ಮದುವೆಯನ್ನು ಆಗಿದ್ದಾರೆ. ಮದುವೆಯನ್ನು ಆಗಿ ಸದ್ಯಕ್ಕೆ 2 ಕುಟುಂಬದವರು ಕೂಡ ಒಪ್ಪಿದ್ದಾರೆ. 2 ಕುಟುಂಬಗಳ ಏನು ಮುಖ್ಯಸ್ಥರು ಏನಿರ್ತಾರೆ, ಆ ಒಂದು ಮುಖ್ಯಸ್ಥರ ಸಮ್ಮುಖದಲ್ಲಿ ನಡಗ್ರಾಮದ ಕುತ್ರೋಟು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇಬ್ಬರ ಮದುವೆ ಕೂಡ ನಡೆದಿದೆ. ಇವಾಗ ಅವರು ನಾವು ಕಾನೂನು ಮೂಲಕನೇ ಆ ಮಗುವನ್ನು ವಾಪಸ್ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ದತ್ತು ಕೇಂದ್ರದಲ್ಲೇ ಮಗು ಇದೆ. ಆದಷ್ಟು ಬೇಗ ಆ ಒಂದು ಮಗು ಏನೇ ಆಗಲಿ, ಅವ್ರು ಏನೇ ಮಾಡಿದ್ರು ತಂದೆ ತಾಯಿಯ ಒಂದು ಸುಪರ್ದಿಗೆ ಹೋಗುವಂತಾಗಲಿ, ಇಬ್ಬರ ಪ್ರೀತಿ ಇನ್ನು ಮುಂದೆ ಆಗಿರೋ ತಪ್ಪು ಬಿಟ್ಟು ಮುಂದೆ ಆ ಮಗುವಿಗೆ ಪ್ರೀತಿ ಸಿಗೋ ಥರ ಆಗಲಿ. ದಯವಿಟ್ಟು ಯಾರೇ ಆಗಿರ್ಬೋದು, ಒಂದು 5 ನಿಮಿಷದ ಒಂದು ಆಸೆಗಳಿಗೋ ಅಥವಾ 10 ನಿಮಿಷದ ಆಸೆಗಳಿಗೋ ಅಥವಾ ಇನ್ನೇನೋ ಪ್ರೀತಿ ಅನ್ನೋ ಹೆಸರಲ್ಲೇ ಈ ರೀತಿಯಾದಂತಹ ಕೆಲಸ ಮಾಡಿ ಆ ಒಂದು ಯಾವುದೋ ನಿಮ್ಮನ್ನ ಹೇಳಿಲ್ಲ ಕೇಳಿಲ್ಲ, ನಿಮ್ಮ ಹೊಟ್ಟೆಲಿ ಹುಟ್ಟಿಸಿ ಅಂತ ಕೇಳಿಲ್ಲ, ನಿನ್ನ ತಂದೆ ಆಗು ಅಂತ ಕೇಳಿಲ್ಲ, ನಿನ್ನ ತಾಯಿ ಆಗು ಅಂತ ಕೇಳಿಲ್ಲ, ಆ ರೀತಿಯಾಗಿ ಮಗುವನ್ನು ಹುಟ್ಟಿಸಿ ದಯವಿಟ್ಟು ಈ ರೀತಿ ಬೀದಿಗೆ ಬಿಸಾಕಕ್ಕೆ ಹೋಗ್ಬೇಡಿ. ಯಾರೇ ಆದ್ರೂ ಅಷ್ಟೇ. ಈಗಿನ ಜನ್ರೇಷನ್ಗೆ ಇದೊಂಥರ ಆಟ ಆಗ್ಬಿಟ್ಟಿದೆ. ಮುಂಚೆನೂ ಇದು ನಡೀತಾ ಇತ್ತು, ಬಟ್ ಆದರೆ ಇತ್ತೀಚೆಗಂತೂ ಇದೆಲ್ಲ ಕಾಮನ್ ಅನ್ನೋ ರೀತಿಲೂ ಆಗಿದೆ. ಕಾಮನ್ ಆದರೂ ಪರವಾಗಿಲ್ಲ,
ಆ ಮಗುವನ್ನು ತೊಗೊಂಡೋಗ್ಬಿಟ್ಟು ಕಾಡಲ್ಲಿ ಇಟ್ಟು ಬಂದಿದ್ದಾರೆ, ಅಥವಾ ಈ ಹುಡುಗಿ ತೊಗೊಂಡೋಗ್ಬಿಟ್ಟು ಆ ಮನೆ ಮುಂದೆ ಇಟ್ಬಿಟ್ಟು ಬಂದಿದ್ದಾಳೆ ಅಂತಂದರೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಮ ಒಂದು 5-10 ನಿಮಿಷದ ಆ ಒಂದು ಸಂತೋಷಕ್ಕೋಸ್ಕರ, ನಿಮ್ಮ ಒಂದು ಸುಖವನ್ನು ಇದನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮಗುವಿಗೆ ಒಂದು ಜನ್ಮ ಕೊಟ್ಬಿಟ್ಟು ಈ ರೀತಿ ಕಾಡಲ್ಲಿ ಅಲ್ಲಿ ಇಲ್ಲಿ ದಯವಿಟ್ಟು ಬಿಸಾಕೋಕ್ಕೆ ಹೋಗಬೇಡಿ. ಸುಮ್ಮನೆ ಏನೋ ಒಂದು ಮಗು ಅಂತಂದರೆ ಅದೇನು ಹುಡುಗಾಟ ಅಲ್ಲ, ಒಂದು ತಾಯ್ತನ ಅಥವಾ ಒಂದು ತಂದೆಯಾಗಿ ಒಂದು ಸ್ಥಾನವನ್ನು ತುಂಬ್ತೀವಿ ಅಂತಂತಂದರೆ ನಿಜಕ್ಕೂ ಅದು ಹುಡುಗಾಟ ಅಲ್ಲ. ಅದರದ್ದೇ ಆದಂತಹ ಒಂದು ಬೆಲೆ ಇದೆ. ದಯವಿಟ್ಟು ಈ ರೀತಿ ನೀವು ಆದಿಲ್ ಬೀದಿಲೆಲ್ಲ ಲವ್ ಮಾಡ್ಕೊಳ್ಳೋದು, ಆದಿಲ್ ಬೀದಿಲೆಲ್ಲ ಸೇರ್ಕೊಂಡ್ಬಿಡೋದು, ಆದಿಲ್ ಬೀದಿಲೆಲ್ಲ ಮಗುನ ಹೆತ್ಬಿಟ್ಟು ಹಿಂಗೆ ತೊಗೊಂಡೋಗ್ಬಿಟ್ಟು ಕಾಡಲ್ಲೆಲ್ಲ ದಯವಿಟ್ಟು ಬಿಸಾಕಕ್ಕೆ ಹೋಗಬೇಡಿ. ಇದೆಷ್ಟೋ ಜನರಿಗೆ ಪಾಠ ಆಗಿರುತ್ತೆ. ಅವ್ರಿಗೆ ಇದಕ್ಕೆ ಸರಿಯಾಗಿ ಏನಾದರೂ ಶಿಕ್ಷೆ ಕೊಟ್ಟಿದ್ರೆ ಇನ್ನಷ್ಟು ಜನರಿಗೆ ಇದು ಖಂಡಿತವಾಗ್ಲೂ ಪಾಠ ಆಗಿರೋದು. ಆದರೆ ಮದುವೆ ಆಗೋದಕ್ಕೆ ಒಪ್ಪಿದ್ದೀವಿ ಅಂತ ಅಂದ್ಬಿಟ್ಟು ಏನೋ ಮದುವೆ ಮಾಡ್ಕೊಂಡು ಏನೋ ರಾಜಿ ಸಂಧಾನ ಮಾಡಿದ್ದಾರೆ. ಇಟ್ಸ್ ಓಕೆ, ಏನೋ ಪರವಾಗಿಲ್ಲ. ಈಗ ಏನು ತಪ್ಪನ್ನು ತಿದ್ಕೊಂಡು ಮಗುವನ್ನು ನೋಡ್ಕೋತೀವಿ ಅಂತೆಲ್ಲ ಹೇಳಿದ್ದಾರೆ. ಇದು ಓಕೆ, ಈ ರೀತಿ ಸಾಕಷ್ಟು ನಡೀತಾನೆ ಇರುತ್ತೆ. ದಯವಿಟ್ಟು ನಿಮ್ಮ ಆಸೆಗಳು ತೀರಿಸ್ಕೊಳ್ಳೋಕ್ಕೆ ನಾನಾ ದಾರಿ ಇರುತ್ತೆ, ತೀರಿಸ್ಕೊಳ್ಳಿ. ನೀವು ಬದಲಾಗಲ್ಲ, ಕೆಲವರು ಏನೂ ಮಾಡೋಕ್ಕಾಗಲ್ಲ. ಆದರೆ ದಯವಿಟ್ಟು ಮಗುವನ್ನು ಹುಟ್ಟಿಗೆ ಕಾರಣರಾಗಬೇಡಿ. ಕಾರಣರಾದಮೇಲೆ ಆ ಮಗುವನ್ನು ಸಾಕ್ತೀವಿ, ನೋಡ್ಕೋತೀವಿ, ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ. ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ಲವ್ ಮಾಡಿ ಮದುವೆ ಆಗಿ ಬದುಕನ್ನು ಸೂಪರಾಗಿ ಸುಂದರವಾಗಿ ಕಟ್ಕೊಂಡು ಮಕ್ಕಳು ಸಂಸಾರ ಅಂತ ಮಾಡ್ಕೊಂಡವರು ಸಾವಿರಾರು ಜನ ಇದ್ದಾರೆ. ಆ ಲಿಸ್ಟಲ್ಲಿ ಒಬ್ಬರಾಗಿ ಅದು ಬಿಟ್ಬಿಟ್ಟು ಈ ರೀತಿ ಮೋರಿಗೆ ಬಿಸಾಕೋದು, ತಿಪ್ಪೆಗುಂಡಿಗೆ ಬಿಸಾಕೋದು, ಸಾಕಷ್ಟು ಇತ್ತೀಚೆಗೆ ಕೇಸ್ಗಳನ್ನು ಕೇಳ್ತಾ ಇರ್ತೀನಿ. ಅದು ಮಕ್ಳಿಗೆ ಸಂಬಂಧಪಟ್ಟಂತೆ ತುಂಬ ಜನ ಸುಮ್ಮನೆ ಇನ್ನೂ ವಯಸ್ಸಿಗೆ ಬಂದಿರಲ್ಲ ಓಡೋಗ್ಬಿಟ್ಟು ಪ್ರೆಗ್ನೆಂಟ್ ಆಗಿರೋವಂಥದ್ದು, ಪ್ರೆಗ್ನೆಂಟಾಗಿ ಒಂದು ಅಪ್ರಾಪ್ತರು. ಸೊ ಆ ಮಗುನ ತೆಗೆಸಲೇಬೇಕಾಗುತ್ತೆ. ಸೊ ಆ ಮಗು ಏನು ಅನ್ಯಾಯ ಮಾಡಿತು? ಅಪ್ರಾಪ್ತರು ಇದಾದರೆ ಆ ಮಗುನ ತೆಗೆಸಲೇಬೇಕಾಗುತ್ತೆ. ಸೊ ಆ ಮಗುನ ತೆಗೆಸುವಂಥ ಸಮಯದಲ್ಲಿ ಆ ಮಗು ಏನು ಪಾಪ ಮಾಡಿತು? ಆ ಬೆಳವಣಿಗೆ ಆಗಿರುತ್ತೆ, ನಾನಾ ರೀತಿಯಲ್ಲಿರುತ್ತೆ. ದಯವಿಟ್ಟು ಆ ರೀತಿ ಯಾರು ಕೂಡ ಆ ಥರ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಈಗಿನ ಜನ್ರೇಷನ್ ಅವರು ದಯವಿಟ್ಟು ನಿಮ್ಮ ಬದುಕಲ್ಲಿ ಒಂದು ಗುರಿಗಳ ಕಡೆ ಗಮನ ಕೊಡಿ. ಗುರಿಯನ್ನು ಮುಗಿಸ್ಕೊಂಡು ಬದುಕನ್ನೇ ಏನೋ ಬರೀ ಇಷ್ಟಕ್ಕೆ ಸೀಮಿತವಾಗುವಂತಹ ಒಂದಿಷ್ಟು ಕೆಲಸಗಳಿರುತ್ತಲ್ಲ, ಅದಕ್ಕೆ ಮೀಸಲಾಗಿ ಇಟ್ಕೋಬೇಡಿ. ಏನೋ ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ ಅಷ್ಟೇ. ಇವರಿಬ್ಬರು ಸದ್ಯಕ್ಕೆ ಇವಾಗ ಮದುವೆ ಆಗಿದ್ದಾರೆ. ಇದು ಕೇಸ್ ಬಂದಾಗ್ಲೂ ಅಂತ ಅನಿಸಿತ್ತದು. ಆ್ಯಕ್ಚುಲಿ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಈಸಿಯಾಗಿ ಕಂಡುಹಿಡಿತಾರೆ ಪೊಲೀಸರನ್ನ, ವಿಚಾರ ಗೊತ್ತಿತ್ತು. ಬಟ್ ಕಂಡುಹಿಡಿದು ಇವಾಗ ಅವರಿವಾಗ ಏನು ಶಿಕ್ಷೆ ಆಗಿಲ್ಲ, ಕ್ಷಮಿಸಿ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟೆಲ್ಲ ವಾರ್ನ್ ಮಾಡಿದ್ದಾರೆ. ಈಗ ಅವರು ಕಾನೂನು ಮೂಲಕನೇ ಅದಕ್ಕೊಂದಷ್ಟು ಪ್ರೊಸೀಜರ್ ಇರುತ್ತೆ. ತಾವೆತ್ತು ಮಗುವನ್ನೇ ಕಾಡನ್ನು ತೊಗೊಂಡೋಗಿ ಬಿಸಾಕ್ಬಿಟ್ಟು ಈಗ ಕಾನೂನಲ್ಲಿ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ, ಅಲ್ಲಿ ಅಲ್ದಾಡಿ ಮಗುನ ವಾಪಸ್ ಪಡ್ಕೋಬೇಕಾಗಿದೆ. ಈ ರೀತಿ ಪಡ್ಕೊಂಡು ಮತ್ತೆ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ದಯವಿಟ್ಟು ವಯಸ್ಸಿನಲ್ಲಿ ಇರುವಂಥವ್ರು ಈ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.